ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸುಷ್ಮಾಸ್ ಕ್ರಿಯೇಟಿವ್ ಬಜಾರ್. ಶ್ರಾವಣ ಮಾಸ ಶುರು ಆಯಿತು. ಈಗ ಸಾಲು ಸಾಲಾಗಿ ಹಬ್ಬಗಳು ಬರ್ತಾ ಇರುತ್ತೆ. ಈ ಹಬ್ಬಗಳಲ್ಲಿ ನಮ್ಮ ಮನೆನ ಡೆಕೋರೇಟ್ ಮಾಡೋದಕ್ಕೆ ಕುಂದನ್ ರಂಗೋಲಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಕಮಾನ್. ಈ ಕುಂದನ್ ರಂಗೋಲಿನ ಮಾಡೋದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್: OHP ಶೀಟ್, ಎಲ್ಲ ಬುಕ್ ಸ್ಟೋರಲ್ಲಿ ಸಿಗುತ್ತೆ. ಇದು OHP ಶೀಟ್ ಅಂತ. ಇದು 2 ಸೈಜಲ್ಲಿ ಬರುತ್ತೆ. ಒಂದು A3 ಸೈಜು ಮತ್ತು A4 ಸೈಜಲ್ಲೂ ಬರುತ್ತೆ. ನಾನು A3 ಸೈಜ್ ತೊಗೊಂಡಿದ್ದೀನಿ. ಹಾಗೆ ಫೆವಿಕ್ರಿಲ್ ಗ್ಲಾಸ್ ಕಲರ್ಸ್ ಈ ಥರ ಇರುತ್ತೆ. ಕಲರ್ಸು ಈ ಥರ ಟ್ಯೂಬಲ್ಲಿ ಕಲರ್ಸ್ ಬರುತ್ತೆ. ಮತ್ತು ಅದ್ರ ಜೊತೆಗೇ ಬ್ಲ್ಯಾಕ್ ಕಲರ್ ಲೈನರ್ ಇರುತ್ತೆ. ಬಟ್ ನಮಗೆ ಈ ಡಿಸೈನಿಗೆ ಅಂದರೆ ಕುಂದನ್ ರಂಗೋಲಿ ಮಾಡೋದಕ್ಕೆ ಬ್ಲ್ಯಾಕ್ ಕಲರ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಈ ಥರ ಫೆವಿಕ್ರಿಲ್ದೇನೆ ಗೋಲ್ಡ್ ಕಲರ್ ಲೈನರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಈ ರೀತಿ ವೆರೈಟೀಸ್ ಆಫ್ ಕುಂದನ್, ಇದು ನೋಡಿ, ಒಂದು ಗೋಲ್ಡ್ ಕಲರಲ್ಲಿ ಪ್ಲೇಟಿಂಗ್ ಇರೋ ಥರದ್ದು, ಇದು ಫುಲ್ ವೈಟ್ ಪರ್ಲ್ಸು, ಇದು ಪ್ಲೇನ್ ಕುಂದನ್, ಹಾಗೆ ಈ ಥರ ಡಿಸೈನ್ ಇರೋವಂಥ ಸ್ಟೋನ್ಸು, ಇದೆಲ್ಲ ಬೇಕಾಗತ್ತೆ. ಎಲ್ಲದೂ ಈ ಥರ ಎಲ್ಲ ಡಿಫ್ರೆಂಟಾಗಿ ಇರೋದ್ರಿಂದ ನಾವು ಇನ್ನು ಚೆನ್ನಾಗಿ ಕಾಣಿಸೋ ಥರ ಮಾಡ್ಬೋದು. ಸಿಂಪಲ್ಲಾಗಿ ಬರೀ ಕುಂದನ್ನ ಯೂಸ್ ಮಾಡಿ ಕೂಡ ಮಾಡ್ಬೋದು, ಅದು ಚೆನ್ನಾಗೇ ಇರುತ್ತೆ. ಈ ಥರ ವೆರೈಟೀಸ್ ಎಲ್ಲ ಯೂಸ್ ಮಾಡಿದ್ರೆ ಇನ್ನು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಹಾಗೆ ಇದು ಸ್ಟೋನ್ ಚೈನ್, ಇದು ಬಾಲ್ ಚೈನ್, ಇದೂ ಬೇಕಾಗತ್ತೆ. ಹಾಗೆ ನಾನಿಲ್ಲಿ 2 ಟೈಪ್ ಆಫ್ ಗಮ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಇದು ಫೆವಿಕ್ರಿಲ್ ಫ್ಯಾಬ್ರಿಕ್ ಗ್ಲೂ, ಮತ್ತು ಇದು B7000 ಅಂತ ಇದು ಒಂದು ಗಮ್ಮು. ಇದನ್ನು ಮೆಟಲ್ ಬೇಸ್ ಏನಿರುತ್ತೆ, ಈಗ ನಾನು ತೋರಿಸಿದ್ನಲ್ಲ ಈ ಥರ ವೆರೈಟೀಸು, ಇದನ್ನು ಪೇಸ್ಟ್ ಮಾಡೋದಕ್ಕೆ ಈ ಗಮ್ನ ಯೂಸ್ ಮಾಡಬೇಕಾಗತ್ತೆ. ಈ ನಾರ್ಮಲ್ ಗಮ್ಮಲ್ಲಿ ಇದು ಅಂಟೋದಿಲ್ಲ, ಇದಾದರೆ ಚೆನ್ನಾಗಿ ಅಂಟತ್ತೆ. ಈ ಗ್ಲೂ ಬಂದು ಈ ಥರ ನಾರ್ಮಲ್ ಆಗಿರೋ ಕುಂದನ್ಸ್ನ, ಪ್ಲಾಸ್ಟಿಕ್ ಬೇಸ್ ಇರೋ ಕುಂದನ್ಸ್ನ ಅಂಟಿಸೋದಕ್ಕೆ ಈ ಗ್ಲೂನ ಯೂಸ್ ಮಾಡ್ತೀನಿ. ಮೆಟಲ್ ಬೇಸ್ ಇರೋದಕ್ಕೆ ಅದು. ಈ ಥರ ಬಾಲ್ ಚೈನ್, ಸ್ಟೋನ್ ಚೈನ್ ಎಲ್ಲ ಇದನ್ನೇ ಯೂಸ್ ಮಾಡಬೇಕಾಗತ್ತೆ ಅಷ್ಟೇ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟು OHP ಶೀಟ್ನ ತೊಗೊಂಡಿದ್ದೀನಿ. ಅದಕ್ಕೆ ಈ ಥರ ಒಂದು ಪೇಪರಲ್ಲಿ ನಾನು ಲೋಟಸ್ನ ಸ್ಕೆಚ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಈ ಥರ ಸ್ಕೆಚ್ ಮಾಡೋದು, ಡ್ರಾ ಮಾಡೋದು ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಇದನ್ನು ಇಂಟರ್ನೆಟ್ಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟೌಟ್ ಕೂಡ ತಗೊಂಡು ಯೂಸ್ ಮಾಡ್ಬೋದು. OHP ಶೀಟ್ ಜೊತೆಗೆ ಒಂದು ವೈಟ್ ಪೇಪರ್ ಕೂಡ ಹಿಂದೆ ಕೊಟ್ಟಿರ್ತಾರೆ, ಇದು ಸ್ಕ್ರ್ಯಾಚ್ ಎಲ್ಲ ಆಗದೆ ಇರೋ ಥರ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಈ 2 ಶೀಟ್ ಮಧ್ಯೆ ನಾನು ಸ್ಕೆಚ್ ಮಾಡಿರೋಂಥ ಪೇಪರ್ನ ಪ್ಲೇಸ್ ಮಾಡ್ತೀನಿ. ಈ ರೀತಿ ಈ ಥರ ನೀಟಾಗಿ 2 ಶೀಟ್ ಮಧ್ಯೆ ನಾವು ಸ್ಕೆಚ್ ಮಾಡಿರೋ ಅಂಥದ್ದನ್ನು ಪೇಪರ್ನ ಪ್ಲೇಸ್ ಮಾಡ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ ಎಕ್ಸ್ಟ್ರಾ ಶೀಟ್ ಬಿಟ್ಕೊಂಡಿದ್ದೀನಿ, ಯಾಕೆಂದರೆ ಫೈನಲಾಗಿ ಇದು ಕಂಪ್ಲೀಟ್ ಆದಮೇಲೆ ಇದನ್ನು ಇದೇ ಶೇಪ್ಗೆ ಕಟ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಇದನ್ನು ಸ್ವಲ್ಪ ಎಕ್ಸ್ಟ್ರಾ ಶೀಟ್ನ ಬಿಟ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ನಾವು ಈ ಗೋಲ್ಡ್ ಲೈನರ್ ಏನು ಹೇಳಿದೆ, ಫೆವಿಕ್ರಿಲ್ ಗೋಲ್ಡ್ ಲೈನರ್, ಇದನ್ನು ಯೂಸ್ ಮಾಡಿಕೊಂಡು ಡ್ರಾ ಮಾಡೋಣ. ಈಗ ಲೈನರಲ್ಲಿ ಡ್ರಾ ಮಾಡಿದ್ದು ಆಗಿದೆ. ಇದಾದಮೇಲೆ ಇದನ್ನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು. ಇದು ಕಂಪ್ಲೀಟಾಗಿ ಡ್ರೈ ಆದಮೇಲೆ ನಾವಿಲ್ಲಿ ಗ್ಲಾಸ್ ಕಲರ್ಸ್ನ ಯೂಸ್ ಮಾಡಿಕೊಂಡು ಇದನ್ನು ಪೇಂಟ್ ಮಾಡಬೇಕಾಗತ್ತೆ. ಈಗ ಗ್ಲಾಸ್ ಪೇಂಟ್ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ. ಈಗ ಇದ್ರ ಮೇಲೆ ವರ್ಕ್ ಸ್ಟಾರ್ಟ್ ಮಾಡೋಣ, ಕುಂದನ್ ವರ್ಕು. ಫಸ್ಟ್ ನಾನು ಬಾಲ್ ಚೈನಿಂದ ಸ್ಟಾರ್ಟ್ ಮಾಡ್ತೀನಿ. ಬಾರ್ಡರ್ಗೆಲ್ಲ ಬಾಲ್ ಚೈನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು B7000 ಗಮ್ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಹೀಗೇನೂ ಬಿಡ್ಬೋದು, ಇದಕ್ಕಿಂತ ಇದು ಒಳ್ಳೆ ಲುಕ್ ಕೊಡುತ್ತೆ. ಹಾಗಾಗಿ ಈ ಥರ ಚೈನ್ ಎಲ್ಲ ಯೂಸ್ ಮಾಡೋದು. ನೆಕ್ಸ್ಟ್ ಲೇಯರ್ ನಾನು ಸ್ಟೋನ್ ಚೈನ್ನ ಯೂಸ್ ಮಾಡ್ತೀನಿ. ಈಗ ಔಟ್ಲೈನ್ ಎಲ್ಲ ಮಾಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಾಲ್ ಚೈನಿಂದ ಔಟ್ಲೈನ್ ಮಾಡಿ ಆಗಿದೆ. ಈಗ ಇದಕ್ಕೆ ಕುಂದನ್ ವರ್ಕ್ ಸ್ಟಾರ್ಟ್ ಮಾಡೋಣ. ಈ ಥರ ನಾನು ಒಂದು ಕುಂದನ್ ತಗೊಂಡಿದ್ದೀನಿ. ಇದು ಪ್ಲಾಸ್ಟಿಕ್ ಆಗಿರೋದ್ರಿಂದ ನಾನು ಈ ಫ್ಯಾಬ್ರಿಕ್ ಗ್ಲೂನೇ ಯೂಸ್ ಮಾಡ್ತೀನಿ. ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ನಾವು ಹೇಗೆ ಬೇಕಾದರೂ ನಾವು ಇದನ್ನು ಮಾಡ್ಬೋದು. ಈ ಥರ ರಾ ಮೆಟೀರಿಯಲ್ಸ್ ಇದ್ದರೆ ಸಾಕು, ಹೇಗೆ ಬೇಕಾದರೂ ನಾವು ಇದರಲ್ಲಿ ಡಿಸೈನ್ನ ಮಾಡ್ಬೋದು. ರೆಡಿ ಆಗಿದೆ ಈಗ ಇದನ್ನು ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ. ಈ ಶೇಪಲ್ಲಿ ಲೋಟಸ್ ಶೇಪ್ ಏನಿದೆ ಅದೇ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ಫೈನಲಿ ಈ ಥರ ಕಾಣಿಸ್ತಾ ಇದೆ ಲೋಟಸ್. ಇದು ನಾನು ಮಾಡಿರೋ ಇನ್ನೊಂದು ಡಿಸೈನ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.